ಎಲ್ರಿಗೂ ನಮಸ್ಕಾರ. ಇವತ್ತಿನ ನಿಮ್ಮೆಲ್ಲರ ದಿನ ಹೆಲ್ದಿಯಾಗಿ ಹ್ಯಾಪಿಯಾಗಿ ಇರಲಿ ಅಂತ ಆಶಿಸ್ತಾ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಫ್ಲೋರಲ್ಲಿ ಮಾಡೋ ಫಸ್ಟ್ ಕೆಲಸನೇ ಇದು, ಕರ್ಟನ್ಸ್ ಓಪನ್ ಮಾಡೋದು. ತೆಗಿಯೋದೇ ಕಾಯ್ತಾ ಇರ್ತಾನೆ ಸೂರ್ಯ. ಓಪನ್ ಮಾಡಿದ ತಕ್ಷಣ ಇಡೀ ಫಸ್ಟ್ ಫ್ಲೋರ್ ಬೆಳಕಾಗ್ಬಿಡುತ್ತೆ. ಅಷ್ಟು ಬ್ರೈಟಾಗಿರುತ್ತೆ, ಲೈಟ್ ಹಾಕಿರೋ ಥರ ಬ್ರೈಟಾಗಿರುತ್ತೆ. ಎದ್ದು ಆಚೆ ಬಂದು ಮೊದಲಿಗೆ ಸೂರ್ಯನಿಗೆ ಒಂದು ಗುಡ್ ಮಾರ್ನಿಂಗ್ ಹೇಳಿ ಒಂದು 10 ನಿಮಿಷ ಉಯ್ಯಾಲೆ ಮೇಲೆ ಕೂತ್ಕೊಂಡು ಅದಾದಮೇಲೆ ಮಿಕ್ಕಿದ ಕೆಲಸ ಮಾಡೋಣ ಅಂತ ಹೇಳಿ ನಾನು ಪ್ರತಿದಿನ ಇದೇ ಕೆಲಸನೇ ಮಾಡೋದು. ಈಗ ಬೆಳಗ್ಗೆ ಹೊತ್ತು ಸ್ವಲ್ಪ ಚಳಿ ಜಾಸ್ತಿನೇ ಇರುತ್ತೆ, ಮತ್ತು ರಾತ್ರಿ ಹೊತ್ತು ತುಂಬಾ ಗಾಳಿ ಚಳಿ ಎಲ್ಲ ಇರುತ್ತೆ. ಆ್ಯಂಡ್ ವೆದರ್ ಕೂಡ ಬಿಸಿಲಿದ್ರೇನು ತಣ್ಣಗೆ ಗಾಳಿ ಬೀಸ್ತಾ ಇರುತ್ತೆ. ಬೆಳಗ್ಗೆ ಹೊತ್ತಂತೂ ಹೇಳೋಕ್ಕೆ ಮನಸ್ಸಾಗೋದಿಲ್ಲ, ಹೊದ್ಕೊಂಡು ಮಲ್ಕೊಂಡಿರೋಣ ಅಂತ ಅನಿಸುತ್ತೆ. ಇನ್ನೇನು ಚಳಿಗಾಲ ಬಂತಲ್ಲ, ಸೊ ಅದ್ರ ಎಫೆಕ್ಟ್ ಇದಲ್ಲ. ಎದ್ದ ತಕ್ಷಣ ಒಂದು ಲೋಟ ಬಿಸಿ ನೀರು ಕುಡಿದು ಅದಾದಮೇಲೆ ಡೇ ಸ್ಟಾರ್ಟ್ ಮಾಡೋದು. ಯೂಶಲಿ ನಾನು ಆಚೆ ಕೂತ್ಕೊಂಡು ಸ್ವಲ್ಪ ಒಂದೊಂದೇ ಸಿಪ್ಪಾಗಿ ನೋಡಿಕೊಂಡು ಕುಡಿಯೋಣ, ಗಾರ್ಡನ್ ನೋಡ್ಕೊಂಡು ಕುಡಿಯೋಣ, ಆ ಥರ ಬೆಟರ್ ಫೀಲ್ ಆಗುತ್ತೆ ಅಂತ ಬೆಳಗ್ಗೆ ಹೊತ್ತು ಕಾಮಾಗಿ ನನಗೆ ನಾನು ಟೈಮ್ ಕೊಟ್ಕೊಳ್ತೀನಿ. ಅದಕ್ಕೋಸ್ಕರನೇ ಸ್ವಲ್ಪ ಬೇಗ ಹೇಳ್ತೀನಿ. ಸೊ ಆಮೇಲೆ ಎಲ್ಲರೂ ಎದ್ಬಿಟ್ರೆ ನನ್ನ ಕಡೆ ನಾನು ಗಮನ ಕೊಡೋದಕ್ಕಾಗೋದಿಲ್ಲ. ಸೊ ಮೀ ಟೈಮ್ ಅಂತ ಒಂದು ನನಗೆ ಬೇಕೇ ಬೇಕು. ಅದಾದಮೇಲೆ ನನ್ನ ಡೈಲಿ ವರ್ಕ್ ಏನಿರುತ್ತೆ ಅದೆಲ್ಲ ಮಾಡ್ಕೊಳ್ತೀನಿ. ಸೊ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಇಲ್ಲಿ ದೀಪ ಹಚ್ಚಿ ಅದಾದಮೇಲೆ ತಿಂಡಿ ಮಾಡೋಣ ಅಂತ ದೀಪ ಹಚ್ತಾ ಇದ್ದೀನಿ ಇಲ್ಲಿ ದೇವ್ರ ಹತ್ರ. ಇವತ್ತು ನಾನು ತಿಂಡಿಗೆ ಅಡೆ ದೋಸೆ ಮತ್ತು ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ತುಂಬಾ ದಿನ ಆಯಿತು. ಆ್ಯಂಡ್ ಸ್ವಲ್ಪ ಹೆಲ್ದಿ ತಿನ್ನೋಣ, ಹೊರಗಡೆ ತಿನ್ನೋದೆಲ್ಲ ಸ್ಟಾಪ್ ಮಾಡೋಣ, ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಆಗಿದ್ದೀನಿ. ಸ್ವಲ್ಪ ವೆಯ್ಟ್ ಕೂಡ ರೆಡ್ಯೂಸ್ ಮಾಡಬೇಕು ಅಂತ ಮನಸ್ಸಿಗೆ ಬಂದಿದೆ. ಈ ಮನೆಗೆ ಬಂದಾಗಿದ್ದಾನು ಸ್ವಲ್ಪ ತಿನ್ನೋದು ಜಾಸ್ತಿ ಆಗೋಗಿದೆ ಖುಷಿಗೆ. ಸೊ ತಿಂದು ಜಾಸ್ತಿ ತಿಂದಂಗೆ ಸ್ವಲ್ಪ ವೆಯ್ಟ್ ಕೂಡ ಹಾಗೆ ಜಾಸ್ತಿ ಆಗುತ್ತೆ. ಸೊ ಇಟ್ಸ್ ಬೆಟರ್ ಕಮ್ಮಿ ಮಾಡೋದು. ಮತ್ತು ಜಾಸ್ತಿ ವೆಯ್ಟ್ ಆಗಿಬಿಟ್ರೆ ಬೇರೆ ಬೇರೆ ಥರ ಪ್ರಾಬ್ಲಮ್ ಬರುತ್ತೆ, ಹೆಲ್ತ್ ಇಶ್ಯೂಸ್ ಬರುತ್ತೆ. ಯಾಕೆ ಸುಮ್ಮನೆ ಅದಕ್ಕೆ ದಾರಿ ಕೊಡಬೇಕು ಅಂತ ಹೇಳಿ ಇನ್ಮೇಲೆ ಹೊರಗಡೆ ತಿನ್ನೋದೆಲ್ಲ ಸ್ಟಾಪ್ ಮಾಡಿ ಮನೆಯಲ್ಲೇ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ವರ್ಕೌಟ್ ಎಲ್ಲ ಮಾಡ್ತಾಯಿದ್ದೀನಿ. ಅಡೆ ದೋಸೆಗೆ ಎಲ್ಲ ಬೇಳೆಗಳು ಮತ್ತು ಅಕ್ಕಿ, ಇಡ್ಲಿ ಅಕ್ಕಿ 1 ಗ್ಲಾಸು ಮತ್ತು 4-5 ಒಣಮೆಣ್ಸಿನ್ಕಾಯಿ ರಾತ್ರಿನೇ ಮಲ್ಕೊಳ್ಬೇಕಾದ್ರೆ ನೆನೆಸಿಟ್ಬಿಟ್ಟಿದೆ. ಅದು ವಿಡಿಯೋ ಮಾಡೋಕ್ಕಾಗಿಲ್ಲ. ಬೆಳಗ್ಗೆ ಎದ್ದು ಅಷ್ಟು ನುಣ್ಣಗೆ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೊಂಡು ಅದನ್ನು ದೋಸೆ ಮಾಡೋದಷ್ಟೇ. ತುಂಬಾ ಈಸಿ ಇದು. ಇದು ಬೇಕಂದರೆ 3-4 ಅವರ್ಸ್ ಮುಂಚೆ ಕೂಡ ನೆನೆಸಿ ಈ ದೋಸೆ ಮಾಡ್ಬೋದು, ಚೆನ್ನಾಗಿರುತ್ತೆ. ನಾನು ಓವರ್ನೈಟ್ ನೆನೆಸಿರ್ತೀನಿ, ಬಿಕಾಸ್ 3-4 ಅವರ್ಸ್ ಮುಂಚೆ ನೆನೆಸಿ ಬೆಳಗ್ಗೆನೇ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಇಡೀ ರಾತ್ರಿ ನೆಂದಿದ್ರೆ ಚೆನ್ನಾಗಿ ಬೆಳಗ್ಗೆ ಎದ್ದು ರುಬ್ಬಿ ಹಾಗೆ ದೋಸೆ ಮಾಡಿಬಿಡ್ಬೋದು ಅಂತ. ತುಂಬಾ ರುಚಿಯಾಗಿರುತ್ತೆ ಇದು. ಸೊ ರುಬ್ಕೊಂಡು ಒಂಚೂರು ಉಪ್ಪು ಹಾಕಿರಲ್ಲ, ಒಂಚೂರು ಉಪ್ಪು ಹಾಕಿ ದೋಸೆ ಹಿಟ್ಟನ್ನು ಹದಕ್ಕೆ ಕಲಿಸ್ಕೊಂಡು ಮಾಡ್ಕೊಂಬಿಡ್ಬೋದು ಇಮಿಡಿಯೇಟಾಗೇ. ಇದ್ರ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ತೆಂಗಿನಕಾಯಿ ಚಟ್ನಿ. ತುಂಬಾ ಚೆನ್ನಾಗಿರುತ್ತೆ ಕಾಯಿ ಚಟ್ನಿ ಇದ್ರ ಜೊತೆಗೆ. ಸೊ ದೋಸೆ, ಅಡೆ ದೋಸೆ ವಿತ್ ತೆಂಗಿನಕಾಯಿ ಚಟ್ನಿ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ ನಂದು. ಈ ದೋಸೆ ಮಾಡಿ ತುಂಬಾ ದಿನ ಆಗಿತ್ತು. ಆ್ಯಕ್ಚುಲಿ ಸಮನ್ವಿ ಇದನ್ನು ಹೇಗಿರುತ್ತೆ ಅಂತ ಟೇಸ್ಟ್ ಕೂಡ ಮಾಡಿಲ್ಲ. ಸೊ ಅವಳಿಗೆ ಹೊಸ ರೆಸಿಪಿ ಇದು, ಹೇಗೆ ಅವಳು ತಿಂದು ಅವಳ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ ಅಂತ ಇದ್ದೆ. ಬಟ್ ಅವಳಿಗೆ ತುಂಬ ಇಷ್ಟ ಆಯಿತು. ಅದು ವಿತ್ ಕಾಯಿ ಚಟ್ನಿಗೆ ತಿಂದಿದ್ದು ಅವಳಿಗೆ ತುಂಬ ಇಷ್ಟ ಆಯಿತು. ಕಾಯಿ ಚಟ್ನಿಗೆ ಯೂಶಲಿ ನಾನು ಜಾಸ್ತಿ ಖಾರ ಹಾಕೋದಿಲ್ಲ. ಸೊ ತುಂಬ ಚೆನ್ನಾಗಿತ್ತು, ಅವಳು ತಿಂದಳು. ಸೊ ಇನ್ಮೇಲೆ ಈ ರೆಸಿಪಿ ರಿಪೀಟ್ ಆಗ್ತಾ ಇರುತ್ತೆ ನಮ್ಮ ಮನೆಯಲ್ಲಿ. ಇದಕ್ಕೆ ಬೇಕಂದರೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ಎಲ್ಲ ಮತ್ತು ಹಿಟ್ಟು ಏನು ರುಬ್ಬಿರ್ತೀವಿ ಅದಕ್ಕೆ ಹಾಕ್ಕೊಂಡು ಮಾಡ್ಕೊಳ್ಬೋದು. ನನಗೆ ದೋಸೆ ಒಂದು ಸ್ವಲ್ಪ ತೆಳ್ಳಗಿದ್ರೆ ಇಷ್ಟ ಆಗುತ್ತೆ ತಿನ್ನೋದಕ್ಕೆ. ಸೊ ಈರುಳ್ಳಿ ಅದೆಲ್ಲ ಹಾಕ್ಬಿಟ್ರೆ ಅಷ್ಟು ತೆಳ್ಳಗೆ ಮಾಡೋದಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಪ್ಲೇನಾಗಿ ಇಟ್ಕೊಂಡಿದ್ದೀನಿ. ಮತ್ತು ಇದೇ ಹಿಟ್ಟು ಉಳ್ದೇ ಇರುತ್ತೆ. ಸೊ ರಾತ್ರಿ ಮತ್ತು ಊಟಕ್ಕೆ ಬೇಕಾದರೆ ಮಾಡ್ಕೊಳ್ಬೇಕಾದ್ರೆ ಆಗ ಈರುಳ್ಳಿ ಎಲ್ಲ ಹೆಚ್ಚು ಹಾಕ್ಕೊಂಡ್ರಾಯ್ತು. ಇವಾಗ ಪ್ಲೇನಾಗಿ ತಿನ್ನೋಣ ಅಂತ ಹೇಳಿ ಬರೀ ದೋಸೆ ಚಟ್ನಿ ಮಾಡ್ಕೊಂಡಿದ್ದೀನಿ.
ತಿಂಡಿ ಎಲ್ಲ ಆದಮೇಲೆ ಸ್ವಲ್ಪ ಕಿಚನಲ್ಲಿ ಕೆಲಸ ಆಯಿತು. ಕೆಲವು ಪುಡಿಗಳೆಲ್ಲ ಏನಿದೆ ಅದನ್ನೆಲ್ಲ ಬಾಟ್ಲಿಗೆ ಹಾಕಿ ಎತ್ತಿಟ್ಕೊಳ್ಳೋಣ. ಪುಟ್ ಬಾಟಲ್ಸ್ ತರಿಸಿದ್ದೆ, ಓಪನ್ ಮಾಡಿ ಹಾಗೆ ಹಾಕ್ಕೊಳ್ಳೋ ಥರ ಅದೆಲ್ಲ ತೊಳೆದಿಟ್ಟಿದ್ದೆ ಹಿಂದಿನ ದಿನ ರಾತ್ರಿನೇ. ಸೊ ಈಗ ಎಲ್ಲದನ್ನು ನೀಟಾಗಿ ಹಾಕಿ ಎತ್ತಿಟ್ಕೊಂಬಿಡೋಣ ಅಂತ ತೆಗೆದಿಟ್ಕೊಳ್ತಾ ಇದ್ದೀನಿ. ಮೊದಲಿಗೆ ಸಮನ್ವಿದು ಮಾರ್ಷ್ಮೆಲೋಸು ಅದು ಕವರಲ್ಲೇ ಇದ್ದರೆ ಹಾಗೆ ಮೆತ್ತಗಾಗೋಗುತ್ತೆ, ತಿನ್ನೋಕ್ಕೆ ಚೆನ್ನಾಗಿರಲ್ಲ ಅಂತ ಹೇಳಿ ಫಸ್ಟ್ ಅವಳದ್ದು ಹಾಕಿ ತೆಗೆದಿಟ್ಟಿರ್ತಾ ಇದ್ದೀನಿ. ಅದಾದಮೇಲೆ ಪುಡಿಗಳು ಮತ್ತು ಖಾರದ ಪುಡಿ ಎಲ್ಲ ಇದ್ರ ಜೊತೆ ಮಿಕ್ಸ್ ಆಗಿಬಿಟ್ರೆ ಮತ್ತೆ ಅವಳು ತಿನ್ನೋದಿಲ್ಲ ಅಂತ ಹೇಳಿ ಮೊದಲು ಅವಳದ್ದು ಮುಗಿಸ್ಬಿಟ್ಟು ಆಮೇಲೆ ನನ್ನ ಕೆಲಸ ಶುರು ಮಾಡ್ಕೊಳ್ಳೋಣ ಅಂತ ಹೇಳಿ ಇದನ್ನು ತೆಗೆದಿಡ್ತಾ ಇದ್ದೀನಿ. ನನಗೆ ಮೊನ್ನೆ ಒಬ್ಬರು ಕಮೆಂಟ್ಸಲ್ಲಿ ಕೇಳಿದ್ರಿ, ನೀವು ಮನೆ ಕೆಲಸ ಎಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ. ಅದಲ್ಲದೆ ನನ್ನ ಹೋಮ್ ಟೂರ್ ವೀಡಿಯೋಸಲ್ಲಿ ತುಂಬ ಜನ ಕ್ವೆಶನ್ಸ್ ಕೇಳಿದ್ರಿ, ಹೇಗೆ ಮ್ಯಾನೇಜ್ ಮಾಡೋದು, ಮನೆ ಕೆಲಸ ಮಾಡೋ ಅಷ್ಟರಲ್ಲಿ ಸಾಕಾಗೋಗುತ್ತೆ ಅಂತ. ಹಾಗೆಯೇ ಮೊನ್ನೆನೂ ಕೇಳಿದ್ರಿ ಅಲ್ಲ ಒಬ್ಬರು, ವಿತೌಟ್ ಹೆಲ್ಪ್ ಹೇಗೆ ಮನೆ ಕೆಲಸ ಎಲ್ಲ ಮ್ಯಾನೇಜ್ ಮಾಡ್ತೀರಾ, ದೊಡ್ಡ ಮನೆ ಅಲ್ವಾ ಅದಕ್ಕೆ ಕೇಳ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿದ್ರಿ. ಆ್ಯಕ್ಚುಲಿ ಮನೆಗೆ ಬಂದು ಹೊಸದ್ರಲ್ಲಿ ನಂಗೆ ತುಂಬಾ ಕಷ್ಟ ಆಯಿತು ಮನೆ ಮ್ಯಾನೇಜ್ ಮಾಡೋದಕ್ಕೆ. ಫುಲ್ ಕಂಪ್ಲೀಟಾಗಿ ಎಲ್ಲ ಮನೆ ಕೆಲಸ ಮಾಡಿಕೊಂಡು ಮಗುನ ನೋಡಿಕೊಂಡು ಅಡುಗೆ ಮಾಡಿ ಪಾತ್ರೆ ತೊಳೆದು ಸಿಕ್ಕಾಪಟ್ಟೆ ಕಷ್ಟ ಆಗೋಯ್ತು. ಒಂದು ತಿಂಗಳು ಕಂಪ್ಲೀಟಾಗಿ ಮನೆ ಮ್ಯಾನೇಜ್ ಮಾಡೋಕ್ಕಾಗೋದೇ ಇಲ್ಲ ಅಂತ ಫೀಲ್ ಆಗೋಯ್ತು. ಆ್ಯಂಡ್ ಅದಾದಮೇಲೆ ಒಬ್ಬರು ನನಗೆ ಮನೆ ಪಾತ್ರೆ ತೊಳ್ಕೊಡೋದಕ್ಕೆ ಬರ್ತಾ ಇದ್ದಾರೆ, ಒಬ್ಬರು ಅಕ್ಕ ತುಂಬ ಚೆನ್ನಾಗಿ ತೊಳ್ಕೊಡ್ತಾರೆ. ಸೊ ಎವ್ರಿ ಡೇ ಮಾರ್ನಿಂಗ್ ಬಂದು ನಂಗೆ ಹೆಲ್ಪ್ ಮಾಡಿಕೊಟ್ಟು ಹೋಗ್ತಾರೆ. ಸೊ ಪಾತ್ರೆ ತೊಳೆಯೋ ಕೆಲಸ ಆಗಿಬಿಟ್ರೆ ಮೇನ್ ಕೆಲಸ ಆಗಿದ್ದ ಥರ ನನ್ನ ಪ್ರಕಾರ. ಬಿಕಾಸ್ ಪಾತ್ರೆ ತೊಳೆಯೋದು ಸಿಕ್ಕಾಪಟ್ಟೆ ಕೆಲಸ ಹಿಡಿಯುತ್ತೆ, ತುಂಬ ಟೈಮ್ ಹಿಡಿಯುತ್ತೆ. ನಾನಂತೂ ತುಂಬ ನಿಧಾನನೇ ತೊಳೆಯೋದು ಪಾತ್ರೆ ತೊಳೆಯೋದು ಮಾತ್ರ. ಸೊ ಒಂದು 1.5 ಅವರ್ ಅದರಲ್ಲೇ ಹೋಗಿಬಿಡುತ್ತೆ. ಮಿಕ್ಕಿದ ಕೆಲಸ ಎಲ್ಲ ಮಾಡಿ ಅಡುಗೆ ಮಾಡಿ ಮಧ್ಯಾಹ್ನ ಆಗೋಷ್ಟಲ್ಲೇ ತುಂಬ ಟಯರ್ಡ್ ಆಗೋಗ್ತಾಯಿತ್ತು. ಸೊ ಅದಕ್ಕೋಸ್ಕರ ಒಬ್ಬರನ್ನ ಇಟ್ಕೊಂಡಿದ್ದೀನಿ ಪಾತ್ರೆ ತೊಳೆಯೋಕ್ಕಂತಾನೆ. ಅದಲ್ಲದೆ ಮಿಕ್ಕಿದ ಕೆಲಸ ಎಲ್ಲ ನಿಧಾನಕ್ಕೆ ಯಾವಾಗ ಆಗುತ್ತೆ ಅವಾಗ ಮಾಡ್ಕೊಳ್ತೀನಿ. ಆಲ್ಟರ್ನೇಟ್ ಡೇಸ್ ಗುಡಿಸಿ ಒರೆಸಿ ಕ್ಲೀನಿಂಗು ಡಸ್ಟಿಂಗು ಅದೆಲ್ಲ ಯಾವಾಗ ಆಗುತ್ತೋ ಆವಾಗ ನಿಧಾನಕ್ಕೆ ಮಾಡ್ಕೊಳ್ತಾ ಇದ್ದೀನಿ. ಅದೇನು ಪ್ರಾಬ್ಲಮ್ ಇಲ್ಲ, ಯಾವಾಗ ಫ್ರೀ ಇರ್ತೀನೋ ಅವಾಗ ಮಾಡ್ಕೊಳ್ಬೋದು, ಅಷ್ಟು ಕಷ್ಟ ಆಗ್ತಾಯಿಲ್ಲ. ಬಟ್ ಪಾತ್ರೆ ತೊಳೆಯೋದು ಮಾತ್ರ ತುಂಬ ಕಷ್ಟ ಆಗ್ತಿತ್ತು ನನಗೆ. ಅದಕ್ಕೋಸ್ಕರ ಒಬ್ಬರು ಹೆಲ್ಪ್ ಮಾಡೋರನ್ನ ಇಟ್ಕೊಂಡಿದ್ದೀನಿ. ಒಂದೊಂದು ದಿನ ಒಂದೊಂದು ಫ್ಲೋರ್ ಆಗಿ ಗುಡಿಸ್ಕೊಂಡು ಒರೆಸ್ಕೊಂಡು ಬರೋದು ಈಸಿ ಬೆಟರ್ ಅಂತ ಅನ್ನಿಸ್ತು. ಪ್ರತಿದಿನ ಮೇಲಿಂದ ಕೆಳಗವರೆಗೂ ಗುಡಿಸಿ ಒರೆಸಿ ಡಸ್ಟಿಂಗ್ ಎಲ್ಲ ಮಾಡೋದು ತುಂಬ ಕಷ್ಟ ಆಗುತ್ತೆ. ವಾರಕ್ಕೆ ಒಂದ್ಸಲಿ ಡಸ್ಟಿಂಗ್ ಎಲ್ಲ ಮಾಡ್ಬೋದು. ಆ್ಯಂಡ್ ಒರೆಸಿ ಗುಡಿಸೋದು ಕೆಳಗಡೆ ಮಾತ್ರ ಡೈಲಿ ಮಾಡಲೇಬೇಕು ಗ್ರೌಂಡ್ ಫ್ಲೋರಲ್ಲಿ. ಫಸ್ಟ್ ಫ್ಲೋರು ಮತ್ತು ಸೆಕೆಂಡ್ ಫ್ಲೋರೆಲ್ಲ ಆಲ್ಟರ್ನೇಟ್ ಡೇಸ್ ದಿನ ಬಿಟ್ಟು ದಿನ ಆ ಥರ ಮಾಡ್ಕೋಬೋದು. ಮತ್ತು ವೀಕೆಂಡ್ಸ್ ಏನಿರುತ್ತೆ ಆವಾಗ ಟೆರೆಸ್ ಕ್ಲೀನಿಂಗು ಗಾರ್ಡನ್ ಕ್ಲೀನಿಂಗ್ ಎಲ್ಲ ಆ ಟೈಮಲ್ಲಿ ಮಾಡೋದು. ಸೊ ಹೀಗೆ ನನ್ನ ಕೆಲಸಗಳನ್ನ ನಾನು ಮ್ಯಾನೇಜ್ ಮಾಡ್ತಿದ್ದೀನಿ ಇವಾಗ. ಆ್ಯಂಡ್ ಇದೇನು ಪುಡಿಗಳಿದೆ ಪುಟ್ಟ ಬಾಟ್ಲಲ್ಲಿ ಹಾಕಿಟ್ಕೊಂಡ್ರೆ ತುಂಬ ಈಸಿ. ಎಲ್ಲದಕ್ಕೂ ಪ್ಯಾಕೆಟಿಂದ ತೆಗೆದು ಹಾಕೋದು ಒಂಥರ ಅಂತ ಅನಿಸುತ್ತೆ. ಮತ್ತು ದೊಡ್ಡ ಬಾಟ್ಲಲ್ಲಿ ಹಾಕಿಡೋಷ್ಟು ಈ ಗರಂ ಮಸಾಲ ಎಲ್ಲ ಸ್ವಲ್ಪನೇ ತರಿಸ್ಕೊಂಡಿರ್ತೀನಿ ನಾನು, ಜಾಸ್ತಿ ತರಿಸಿಟ್ಕೊಳ್ಳೋದಿಲ್ಲ, ಸ್ವಲ್ಪನೇ. ಸೊ ಆ ಥರದ್ದು ಸುಮಾರು ಪುಡಿ ಇರುತ್ತೆ. ಬಿರಿಯಾನಿ ಮಸಾಲ ಮತ್ತು ಇನ್ನೊಂದೇನದು ಪೆಪ್ಪರ್ ಪೌಡರು, ಅದೆಲ್ಲ ಜೀರಿಗೆ ಪೌಡರು, ಅದನ್ನೆಲ್ಲ ಪುಟ್ಟ ಬಾಟ್ಲಿಗೆ ಹಾಕಿಟ್ರೆ ಯೂಸ್ ಮಾಡ್ಬೇಕಾದ್ರೆ ತುಂಬ ಈಸಿಯಾಗಿರುತ್ತೆ ಅಂತ ಹೇಳಿ ಆ ಥರ ಬಾಟ್ಲ್ ತೊಗೊಂಡು ಅದರಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ. ಮತ್ತು ಆ ಥರ ರೊಟೇಟಿಂಗ್ ಟ್ರೇ ಇದ್ದರೆ ತೊಗೊಳಕ್ಕೆ ಕೂಡ ಈಸಿ. ಆ್ಯಂಡ್ ಕರೆಕ್ಟಾಗಿ ನನ್ನ ಕಬೋರ್ಡಲ್ಲಿ ಫಿಟ್ ಆಯಿತು. ಸೊ ಈಸಿ, ಅದರಲ್ಲಿ ಇನ್ನೂ ಬಾಟಲ್ಸ್ ತುಂಬಿಸ್ಬೋದು, ಸುಮಾರು ಗಾಳಿನೇ ಇದೆ. ಸೊ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಪೌಡರ್ಸ್ನ ಅದರೊಳಗಡೆ ಹಾಕಿ ಎತ್ಕೊಂಡಿದ್ದೀನಿ. ಅದೆಲ್ಲ ಮಾಡಿ ಆದಮೇಲೆ ಪಾತ್ರೆ ಏನೇನು ತೊಳೆದಿಟ್ಟಿರ್ತಾರೆ ಅದೆಲ್ಲ ಒಣಗಿರುತ್ತೆ, ಈಚೆನೇ ಇಟ್ಟಿರ್ತೀನಿ ನೀರೆಲ್ಲ ಸೋರಲಿ ಅಂತ ಹೇಳಿ. ಹಾಗೆ ಒದ್ದೆನಲ್ಲಿ ಎತ್ತಿಟ್ಬಿಟ್ರೆ ಮತ್ತೆ ವಾಸನೆ ಬಂದುಬಿಡುತ್ತೆ. ಸೊ ಅದೆಲ್ಲ ಡ್ರೈ ಆಗೋವರೆಗೂ ಆಚೆನೇ ಇಟ್ಟಿರ್ತೀನಿ. ಅದೆಲ್ಲ ಆದಮೇಲೆ ನೀಟಾಗಿ ಅದನ್ನೆಲ್ಲ ಎತ್ತಿಟ್ಟು ಅಷ್ಟೊತ್ತಿಗೆ ಕಿಚನ್ ಕೆಲಸ ಎಲ್ಲ ಆಗುತ್ತೆ. ಅಡುಗೆ ಎಲ್ಲ ಬೆಳಗ್ಗೆನೇ ಮಾಡಿಬಿಟ್ಟಿರ್ತೀನಿ. ಬಿಕಾಸ್ ಜಾನು ಬಾಕ್ಸ್ ಕೊಟ್ಟು ಕಳಿಸೋದ್ರಿಂದ ಬೆಳಗ್ಗೆನೇ ಎಲ್ಲ ಮಾಡಿ ಮುಗಿಸ್ಬಿಟ್ಟಿರ್ತೀನಿ. ಇನ್ನು ಸಮನ್ವಿ ಮಲ್ಕೊಂಡಿದ್ದಾಗ ಈ ಥರ ಎಕ್ಸ್ಟ್ರಾ ಕೆಲಸಗಳು ಏನಾದರೂ ಚಿಕ್ಕ ಪುಟ್ಟ ಕೆಲಸಗಳು ಆ ಥರದ್ದೆಲ್ಲ ಮಾಡ್ತೀನಿ. ಅದಾದಮೇಲೆ ಪಾತ್ರೆ ಎಲ್ಲ ಎತ್ತಿಟ್ಟು ಮೇಲೆ ಬಟ್ಟೆ ಮಡ್ಸೋಣ, ಬಟ್ಟೆ ಒಣಗಾಕಿ ತೆಗ್ದೊಬಂದು ಹಾಕ್ಕೊಂಡಿದ್ದೆ, ಮಡ್ಸೇ ಇರಲಿಲ್ಲ. ಸೊ ಮಡ್ಸೋಣ ಅನ್ನೋ ಅಷ್ಟರಲ್ಲಿ ಸಮನ್ವಿ ಎದ್ದು ಬಂದುಬಿಡ್ತಾಳೆ. ಸೊ ಅವಳು ಮಲಗಿದಾಗಲೇ ನಾನು ಮ್ಯಾಕ್ಸಿಮಮ್ ಕೆಲಸ ಮಾಡ್ಕೊಳ್ಳೋಕ್ಕಾಗತ್ತೆ. ಇಲ್ಲ ಅಂತಂದರೆ ಅವಳ ಜೊತೆನೇ ಆಟಾಡಬೇಕು. ಅವಳ ಜೊತೆ ಆಟಾಡಿಲ್ಲ ಅಂದರೆ ಅವಳಿಗೆ ತುಂಬಾ ಬೇಜಾರಾಗುತ್ತೆ, ಅಳ್ತಾಳೆ. ಇಲ್ಲ ಅದರ್ವೈಸ್ ಟ್ಯಾಬ್ ನೋಡ್ತೀನಿ, TV ನೋಡ್ತೀನಿ ಅಂತ ಕೇಳ್ತಾಳೆ. ಸೊ ಅವಳಿಗೆ ಸ್ಕ್ರೀನ್ ಟೈಮ್ ಅವಾಯ್ಡ್ ಮಾಡಬೇಕಂದ್ರೆ ನಾವು ಅವ್ರ ಜೊತೆ ಟೈಮ್ ಜಾಸ್ತಿ ಸ್ಪೆಂಡ್ ಮಾಡಲೇಬೇಕಾಗತ್ತೆ. ಆ್ಯಕ್ಚುಲಿ ನಾವು ಮಕ್ಕಳನ್ನ ತುಂಬ ಬೈತೀವಿ, ಎಷ್ಟು TV ನೋಡ್ತೀಯ, ಎಷ್ಟು ಟ್ಯಾಬ್ ನೋಡ್ತಾರೆ ಅಂತ ದೂಷಿಸ್ತೀವಿ. ಬಟ್ ಅವ್ರು TV ಜಾಸ್ತಿ ನೋಡೋದಕ್ಕೆ, ಟ್ಯಾಬ್ ಎಲ್ಲ ಜಾಸ್ತಿ ನೋಡೋದಕ್ಕೆ ಮೇನ್ ಕಾರಣ ನಾವು ಅವರಿಗೆ ಟೈಮ್ ಕೊಡ್ತಿಲ್ಲ, ನಾವು ಅವ್ರ ಜೊತೆ ಜಾಸ್ತಿ ಆಟ ಆಡ್ತಿಲ್ಲ ಅಂತ. ಒಂದೇ ಮಗು ಆಟಾಡು ಅಂದರೆ ಎಷ್ಟೋ ತನಕ ಆಟ ಆಡುತ್ತೆ. ಸೊ ಅವ್ರಿಗೆ ಗೊತ್ತಾಗಲ್ಲ ಏನು ಮಾಡಬೇಕು ಅಂತ. ಸೊ ದೇ ವಾಂಟ್ ದೆಮ್ಸೆಲ್ವ್ಸ್ ಟು ಬಿ ಎಂಟರ್ಟೈನ್ಡ್ ಅಲ್ಲ. ಸೊ ಈಸಿಯೆಸ್ಟ್ ವೇ ಬಂದು ಟ್ಯಾಬ್ ಅಥವಾ TV ಎರಡರಲ್ಲಿ ಒಂದು ಕೇಳ್ತಾರೆ. ಇನ್ಸ್ಟೆಡ್ ಅವರಿಗೆ ಬೈದು
ಟ್ಯಾಬ್ ನೋಡಬೇಡ, ಟಿ ವಿ ನೋಡಬೇಡ, ಆಟಾಡಿ ಹೋಗು ಅಂತ ಬೈಯೋದಕ್ಕಿಂತ ಅವ್ರ ಜೊತೆ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಸ್ಕ್ರೀನ್ ಟೈಮ್ ಅವಾಯ್ಡ್ ಮಾಡ್ಬೋದು ಅಂತ ನನ್ನ ಪರ್ಸ್ನಲ್ ಅಭಿಪ್ರಾಯ ಇದು. ಬಿಕಾಸ್ ನಾನು ಇದನ್ನು ಅನಿಸಿದೆ, ನನಗೂ ತುಂಬ ನೋಡ್ತಾ ಇದ್ದಾಳೆ ಅಂತ. ಅವಳು ಯಾಕೆ ನೋಡ್ತಿದ್ದಾಳೆ ಅಂತ ಥಿಂಕ್ ಮಾಡಿದಾಗ ನನಗೆ ಅನಿಸಿದ್ದು ಅದೇನೆ, ನಾವು ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಲ್ಲ ಅಂದ ತಕ್ಷಣ ಅವ್ರು ಟ್ಯಾಬು ಟಿ ವಿ ಕಡೆ ಹೋಗ್ತಾರೆ. ಯಾಕೆ ದೇ ವಾಂಟ್ ಟು ಬಿ ಎಂಟರ್ಟೈನ್ಡ್, ಏನಾದರೂ ಒಂದು ಬೇಕು. ಸೊ ಅದಕ್ಕೆ ಬೆಟರ್ ನಾವು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಸ್ಕ್ರೀನ್ ಟೈಮ್ ಕಮ್ಮಿ ಮಾಡ್ಬೋದು ಅಂತ ನನ್ನ ಅನಿಸಿಕೆ ಇದು. ಆ್ಯಂಡ್ ಸಮನ್ವಿ ಕೇಸಲ್ಲಿ ಅದು ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ. ನಾವು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಅವಳು ಟ್ಯಾಬ್ ಟಿ ವಿ ಅನ್ನೋದು ಮರ್ತೇ ಹೋಗಿರ್ತಾಳೆ, ಯಾವತ್ತೂ ಕೇಳೋದು ಇಲ್ಲ. ಇಡೀ ದಿನ ಬೇಕಾದರೆ ಆಟ ಆಡ್ತಿರ್ತಾಳೆ, ಟ್ಯಾಬು ಟಿ ವಿ ಅಂತ ಕೇಳೋದೇ ಇಲ್ಲ ಅವಳು. ಈಗ ಈವ್ನಿಂಗ್ ಟೈಮ್ ಇದು, ನಾನು ಸಮನ್ವಿ ಇಬ್ಬರು ಪೇಂಟಿಂಗ್ ಮಾಡ್ತಾಯಿದ್ವಿ. ಅವಳು ಯೂಶಲಿ ಪೇಂಟ್ ಮಾಡ್ತಾ ಇರ್ತಾಳೆ ಒಬ್ಬಳೇ ಕುತ್ಕೊಂಡು. ಸೊ ಅಮ್ಮ ಕೈ ಪೇಂಟ್ ಮಾಡೋಣ, ಕಾಲು ಪೇಂಟ್ ಮಾಡೋಣ ಅಂತ ಯಾವುದೋ ಇದರಲ್ಲಿ ನೋಡಿದ್ಲು ಅವಳು, ಅಡ್ವರ್ಟೈಸ್ಮೆಂಟ್ ಯಾವುದ್ರಲ್ಲೂ ನೋಡಿದ್ಲು. ಸೊ ನಾನು ಆ ಥರ ಮಾಡಬೇಕು ಅಂತ ಹೇಳ್ತಾ ಇದ್ಲು. ಸೊ ಅದಕ್ಕೋಸ್ಕರ ನಾನು ಅವಳಿಗೆ ಕಾಲಿಗೆ ಕೈಗೆಲ್ಲ ಪೇಂಟ್ ಮಾಡಿ ನಾವು ಆಟ ಆಡ್ತಾ ಇದ್ದೀವಿ ಇಲ್ಲಿ. ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಮಕ್ಳ ಜೊತೆ ನಾವು ಕುತ್ಕೊಂಡು ಆಟ ಆಡಿದ್ರೆ ನಮಗೂ ಮೈಂಡ್ ತುಂಬ ಕಾಮ್ ಆಗಿರುತ್ತೆ ಆ್ಯಂಡ್ ನಮಗೂ ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ. ಆ್ಯಂಡ್ ಮಕ್ಳ ಜೊತೆ ನಮ್ಮ ಬಾಂಡಿಂಗ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಸೊ ಯೂಶಲಿ ನಾವು ಪಾರ್ಕ್ ಹೋಗ್ತೀವಿ ಈವ್ನಿಂಗ್ಸು, ಚೆನ್ನಾಗಿರುತ್ತೆ ಪಾರ್ಕ್ಗೆ ಕರ್ಕೊಂಡೋಗಿ ಆಟ ಆಡಿಸಿ ಎಲ್ಲ ಮಾಡೋದು. ಬಟ್ ಇವತ್ತು ಸ್ವಲ್ಪ ಗಾಳಿ ಜಾಸ್ತಿ ಇದೆ ಅನಿಸ್ತು. ಆ್ಯಂಡ್ ಯಾವಾಗಲೂ ಪಾರ್ಕ್ ಹೋಗೋದಕ್ಕಿಂತ ಈ ಥರ ಮನೇಲಿ ಒಂದು ದಿವಸ ಆಟ ಆಡ್ಸೋಣ ಅಂತ ಹೇಳಿ ಇವತ್ತು ಮನೇಲೇ ಇದು ಮಾಡ್ತಾಯಿದ್ದೀವಿ. ಸೊ ಪೇಂಟಿಂಗ್ ಎಲ್ಲ ಮಾಡಾಯಿತು. ಕಾಲಿಗೆ ಮಾಡಿದ್ದು ಯಾಕೋ ಸರಿಯಾಗಿ ಬರಲೇ ಇಲ್ಲ ಅವಳಿಗೆ. ಸೊ ಆ್ಯಕ್ಚುಲಿ ಒಂದು ಪ್ಲೇಟಲ್ಲಿ ಫುಲ್ ಪೇಂಟ್ ಮಾಡಿ ಅದ್ದಿ ಆಮೇಲೆ ಬರ್ಸೋಣ, ನೆಕ್ಸ್ಟ್ ಟೈಮ್ ಆ ಥರ ಮಾಡೋಣ ಅಂತ ಹೇಳಿ ಕರ್ಕೊಂಡೋಗಿ ಎಲ್ಲ ತೊಳಿಸಿ ಡ್ರೆಸ್ ಚೇಂಜ್ ಮಾಡೋಣ, ಅದಕ್ಕೆ ಮುಂಚೆ ಗಿಡಕ್ಕೆ ನೀರು ಹಾಕ್ಬಿಡೋಣ ಬಾ ಅಂತ ಹೇಳಿ ಸಮನ್ವಿನ ಕರ್ಕೊಂಬರ್ತಿದ್ದೀನಿ. ಅವಳಿಗೂ ತುಂಬ ಇಷ್ಟ. ನಾ ಏನೇನು ಮಾಡ್ತೀನೋ, ಇನ್ಫ್ಯಾಕ್ಟ್ ನಾನು ಜಾನು ಇಬ್ಬರು ಏನು ಮಾಡ್ತೀವೋ ಅದನ್ನು ಅವಳೇ ಮಾಡಬೇಕು. ಸೊ ಅದಕ್ಕೆ ಅವಳಿಗೆ ಇಷ್ಟ ಅಲ್ಲ, ಸರಿ ಹಾಕು ಅಂತ ಹೇಳಿ ಗಿಡಕ್ಕೆ ನೀರು ಹಾಕಿಸ್ತಾ ಇದ್ದೀನಿ ಅವಳ ಕೈಯಲ್ಲೇ. ಸೊ ಯೂಶಲಿ ನೋಡಿದ್ರಲ್ಲ ನಾನು ಹೇಗೆ ನನ್ನ ಡೇ ಮ್ಯಾನೇಜ್ ಮಾಡ್ತೀನಿ, ನನ್ನ ಕೆಲಸಗಳನ್ನ ಮ್ಯಾನೇಜ್ ಮಾಡ್ತೀನಿ ಅಂತ ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಆ್ಯಂಡ್ ಇದು ರಾತ್ರಿ ಮಲ್ಗೋಕ್ಕೆ ಮುಂಚೆ ಜಾನುಗೆ ತಲೆನೋತಾಯಿತ್ತು, ಸ್ವಲ್ಪ ಕೋಲ್ಡ್ ಇತ್ತು. ಸೊ ಅವಳು ಅವ್ರ ಅಪ್ಪಂಗೆ ನೀಟಾಗಿ ವಿಕ್ಸ್ ಎಲ್ಲ ಹಚ್ಚಿ ಮಸಾಜ್ ಮಾಡ್ತಿದ್ದಾಳೆ. ಯೂಶಲಿ ಸಮನ್ವಿ ಕೋಲ್ಡ್ ಇದ್ದಾಗ ಜಾನು ಯೂಶಲಿ ಹಾಗೆ ಮಾಡ್ತಾನೆ, ವಿಕ್ಸು ಹಚ್ಚಿ ತಲೆಗೆ ಕೈ ಕಾಲಿಗೆಲ್ಲ ಹಚ್ಚಿ ಅವಳಿಗೆ ಮಸಾಜ್ ಮಾಡ್ತಾನೆ. ಸೊ ಅದನ್ನೇ ಅವಳು ಇವಾಗ ಅವ್ರ ಅಪ್ಪಂಗೆ ಮಾಡ್ತಿದ್ದಾಳೆ. ಅದು ನೋಡಿ ಐ ಫೆಲ್ಟ್ ಸೋ ಗುಡ್. ನಾವು ನಮ್ಮ ಮಕ್ಳಿಗೆ ಏನು ಮಾಡ್ತೀವಿ ಅವ್ರು ನಮ್ಗೆ ಅದನ್ನೇ ಮಾಡ್ತಾರಲ್ವ. ಸೊ ಎವ್ರಿಥಿಂಗ್ ಸ್ಟಾರ್ಟ್ಸ್ ಫ್ರಮ್ ಅಸ್. ನಮ್ಮ ಮನೆಯಿಂದ ನಾವು ಮಕ್ಳಿಗೆ ಏನು ಹೇಳ್ಕೊಡ್ತೀವಿ ಅದನ್ನೇ ಅವ್ರು ಲೈಫ್ ಲಾಂಗ್ ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ. ಸೊ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡೋದು ತುಂಬಾ ಇಂಪಾರ್ಟೆಂಟ್. ಸೊ ಇಷ್ಟು ಹೇಳ್ತಾ ನನ್ನ ವ್ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೆ ನನ್ನ ಮುಂದಿನ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ, ಹೆಲ್ದಿಯಾಗಿರಿ. ಓಕೆ, ಟೇಕ್ ಕೇರ್, ಬಾಯ್.